ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತನ್ನ ಮುಂದುವರಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಇವತ್ತು ಉನ್ನತ ಮಟ್ಟದ ಮೀಟಿಂಗ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಸಮಯ ಇನ್ನೂ ಕೂಡ ನಿಗದಿಯಾಗಿಲ್ಲ ಈ ಮೀಟಿಂಗ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ಭೇಟಿಗೆ ಇನ್ನೂ ಕೂಡ ಸಮಯ ನಿಗದಿಯಾಗಿಲ್ಲ. ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಭೆ ಅಂತ ಹೇಳಲಾಗ್ತಾ ಇತ್ತು. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಇಂಪಾರ್ಟೆಂಟ್ ಮೀಟಿಂಗ್ ನಡೆಯುತ್ತೆ. ಸಭೆಯ ಬಳಿಕ ರಾಜ್ಯ ನಾಯಕರಿಗೆ ಸಭೆಗೆ ಸಮಯವನ್ನ ಕೊಡೋ ಸಾಧ್ಯತೆ ಇದೆ. ಅಂದ್ರೆ ರಾಜ್ಯದ ವಿಚಾರ ಚರ್ಚೆ ಮಾಡೋದಕ್ಕೆ ಅಂತ ಸಮಯ ಕೊಡೋ ಸಾಧ್ಯತೆ ಇದೆ. ಸದ್ಯಕ್ಕೆ ದೆಹಲಿಯಲ್ಲೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಇದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಆಕಾಂಕ್ಷಿಗಳು ಕೂಡ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಸಂಖ್ಯೆ ಇದೆ. 3 ರಿಂದ 4 ಸಲ ಗೆದ್ದೋರೇನೆ 20ಕ್ಕೂ ಹೆಚ್ಚು ಜನ ಇದ್ದಾರೆ. ಖಾಲಿ ಇರೋದು 20 ಸ್ಥಾನ. ನೋಡ್ಬೇಕೇನಾಗುತ್ತೆ ಅಂತ ನಡೀತಾ ಇದೆ. ಇವತ್ತು ನಾಳೆ ಆಗ್ಬೋದು ಅಂತ ಭಾಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ. ಎಕ್ಸ್ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ. ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಆದಮೇಲೆ ಇವತ್ತು ಮುಗಿದರೆ ಸರಿ, ಇಲ್ಲಾಂದರೆ ನಾಳೆ ಒಂದಿನ ಆಗ್ಬೋದು. ಆದರೆ ಮೋಸ್ಟ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಆಗುತ್ತೆ. 2 ದಿನದಾಗ ಮಿನಿಸ್ಟ್ರಿ ಆಗ್ಬೋದು ಅಂತ ಭಾಳ ಆಶಾಭಾವನೆ ಇದ್ದೀವಿ. ಇನ್ನೂ ಯಾರಿಗೆ ಭೇಟಿ ಆಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10:10ವರೆಗೆ ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೂ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರು, ಕ್ಯಾಬಿನೆಟ್ನಲ್ಲಿ ನಮ್ಮವರಿರಬೇಕು ಅಂತ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಬಿ ಕೆ ಹರಿಪ್ರಸಾದ್. ಸೊ ಕ್ಯಾಬಿನೆಟ್ ಇವ್ರದಾಗೋದಕ್ಕೆ ಡಿ ಕೆ ಬಿಡ್ತಾರಾ ಅನ್ನೋದೇ ಪ್ರಮುಖ ಪ್ರಶ್ನೆ. ಏನಾಗಬಹುದು, ಚಾನ್ಸಸ್ ಏನಿದೆ, ಎಷ್ಟೊತ್ತಿಗೆ ಮೀಟಿಂಗ್ ಕರೆದಿದ್ದಾರೆ ಅಂತ? ನೋಡಿ, ಮೀಟಿಂಗ್ಗೆ ಈವರೆಗೂ ಕೂಡ ಯಾವುದೇ ಅಧಿಕೃತವಾದಂತಹ ಸಮಯ ನಿಗದಿಯಾಗಿಲ್ಲ. ಬಹುಶಃ ಮಧ್ಯಾಹ್ನದ ಬಳಿಕ ರಾಜ್ಯ ನಾಯಕರಿಗೆ ಸಭೆಗೆ ಆಹ್ವಾನವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು ತಡರಾತ್ರಿಯವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಕಾಂಬಿನೇಷನ್ ಅನ್ನು ಮಾಡೋ ಮೂಲಕ, ಅಂದರೆ ಅದು ಸಮುದಾಯವಾರು ಆಗಿರ್ಬೋದು, ಪ್ರಾದೇಶಿಕವಾರು ಆಗಿರ್ಬೋದು, ಈ ರೀತಿಯಾದಂಥ ಒಂದು ಕಾಂಬಿನೇಷನ್ ಅನ್ನು ಮಾಡೋ ಮೂಲಕ ಸಚಿವ ಸಂಪುಟವನ್ನು ರಚನೆ ಮಾಡೋ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ನೋಡಿ, ರಾಜ್ಯ ನಾಯಕರು ಯಾವುದೇ ರೀತಿಯಾದಂಥ ವರದಿಗಳನ್ನು ತಂದಿದ್ರೂ ಕೂಡ ಹೈಕಮಾಂಡ್ ತನ್ನದೇ ಆದಂಥ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು. ರಾಜ್ಯ ನಾಯಕರ ವರದಿಯನ್ನು ಆಧರಿಸಿ ತಮ್ಮ ಬಳಿ ಇರುವಂತಹ ವರದಿಗಳನ್ನು ಕೂಡ ಪರಿಶೀಲಿಸಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳಿದಾವೆ. ಮೊದಲು ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ರಾಜ್ಯ ನಾಯಕರು ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಪಟ್ಟಿಯನ್ನು ಅಂತಿಮಗೊಳಿಸುವಂತಹ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಬಹುತೇಕ ಇವತ್ತು ತಡರಾತ್ರಿಯ ವೇಳೆಗೆ ಪಟ್ಟಿ ಸಿದ್ಧವಾಗಬಹುದು ಅನ್ನುವಂಥದ್ದು ಇದೆ. ಸೊ ಹೀಗಾಗಿ 50ಕ್ಕಿಂತ ಹೆಚ್ಚು ಶಾಸಕರು ದೆಹಲಿಯಲ್ಲೇ ಕಳೆದ 2 ದಿನಗಳಿಂದ ಠಿಕಾಣಿ ಹೂಡಿದ್ದಾರೆ. ತಮಗೂ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ಇರುವಂತದ್ದು 20 ಸ್ಥಾನಗಳು. ಈ ಪೈಕಿ 17 ರಿಂದ 18 ಭರ್ತಿ ಮಾಡಬೇಕು, 1-2 ಸ್ಥಾನಗಳನ್ನು ಖಾಲಿ ಬಿಡಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನು ಕೂಡ ಸರ್ಕಾರ ಮಾಡಿಕೊಂಡಿರುವಂಥದ್ದು, ಅಥವಾ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ಅವರು ಮಾಡಲಿದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ನೋಡಿ, ಸಂಪುಟ ವಿಸ್ತರಣೆ ಅನ್ನೋದು ಸಂಕಟ ವಿಸ್ತರಣೆ ಆಗಬಾರದು ಅಂದರೆ ತುಂಬ ಅಳದು ತೂಗಿ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಆ ಕೆಲಸನ ಇವತ್ತು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರದೇ ಲೆಕ್ಕಾಚಾರ ಇದೆ. ಮುಖ್ಯಮಂತ್ರಿ ನಾನಾದ್ಮೇಲೆ ಕ್ಯಾಬಿನೆಟ್ಟು ನಾನು ಹೇಳ್ದಂಗೆ ಇರಬೇಕು ಅಂತ. ಈ ಕಡೆಗೆ ಹೈಕಮಾಂಡ್ ಮುಂದೆ ಸಿಎಂ ಮತ್ತು ಮಾಜಿ ಸಿಎಂ ದಾಳವನ್ನು ಉರುಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಮಾಜಿ ಸಿಎಂ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇಬ್ಬರ ಪಟ್ಟಿ ನಡುವೆ ಎಐಸಿಸಿ ಅಧ್ಯಕ್ಷರದ್ದು ಲೆಕ್ಕಾಚಾರ ಇನ್ನೊಂದಿದೆ. 3-4 ಪಟ್ಟಿಗಳನ್ನು ನೋಡ್ಬೋದು ನಾವು. ಸಿಎಂ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮಾತಿಗೆ ಆದ್ಯತೆ ಸಿಗುತ್ತಾ ಅಥವಾ ಹೈಕಮಾಂಡೇ ಎಲ್ಲವನ್ನ ತೀರ್ಮಾನ ತಗೊಳ್ತಾ? ನೋಡಿ, ರೂಲ್ಸ್ ಏನು ಹೇಳುತ್ತೆ, ಸಂವಿಧಾನದಲ್ಲಿ ಸಂಪುಟ ವಿಸ್ತರಣೆ ರಚನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನೋದು ರೂಲ್ಸು. ಬಟ್ ಆ ರೂಲ್ಸು ಪ್ರಾದೇಶಿಕ ಪಕ್ಷಗಳಲ್ಲೂ ಫಾಲೋ ಆಗಲ್ಲ, ರಾಷ್ಟ್ರೀಯ ಪಕ್ಷಗಳಲ್ಲೂ ಫಾಲೋ ಆಗಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಂಪುಟ ವಿಸ್ತರಣೆ ಸಂಕಟ ವಿಸ್ತರಣೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅತಿ ದೊಡ್ಡ ಟಾಸ್ಕ್ ಅದು. ಆ ರಿಯಲ್ ಟಾಸ್ಕ್ ಅನ್ನು ನಿಭಾಯಿಸೋದಕ್ಕೆ ಹೈಕಮಾಂಡ್ನ ಸಿದ್ಧತೆ ಹೇಗಿದೆ?
ಸಹಜ. ಯಾಕಂದರೆ ಕಳೆದ ಬಾರಿಯೂ ಕೂಡ ಹೈಕಮಾಂಡ್ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ಏನು ಸಚಿವ ಸಂಪುಟ ರಚನೆ ಆಯಿತು, 14 ಜನ. ಅಲ್ಲಿ ಈ ಬಾರಿಯೂ ಕೂಡ ಹೈಕಮಾಂಡ್ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಪಟ್ಟಿಯನ್ನು, ತನ್ನದೇ ಹೆಸರುಗಳನ್ನು ಮುಂದಕ್ಕೆ ಬಿಡುತ್ತಾ ಅನ್ನುವಂಥದ್ದು, ಅಥವಾ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಕೂಡ ತಮ್ಮದೇ ಆದಷ್ಟು ಹೆಸರುಗಳನ್ನ ಶಿಫಾರಸು ಮಾಡ್ಬೋದು, ಅಥವಾ ಕೆಲವು ಹೆಸರುಗಳಿಗೆ ಪರ ವಿರುದ್ಧ ಬೇರೆ ಬೇರೆ ಚರ್ಚೆಗಳು ಆಗ್ಬೋದು. ಅಂತಿಮವಾಗಿ ರಾಜ್ಯ ನಾಯಕರ ಅಭಿಪ್ರಾಯದ ಜೊತೆಗೆ ಹೈಕಮಾಂಡ್ ಕೂಡ ತನ್ನದೇ ಆದ ಒಂದಷ್ಟು ಮಾಹಿತಿಗಳನ್ನ ಇಟ್ಕೊಂಡಂತಿರುತ್ತೆ. ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಮೂಲಕ ಪಡೆದಿರುವಂಥ ಒಂದಷ್ಟು ಮಾಹಿತಿಗಳಿರ್ತವೆ. ಹಾಗಾಗಿ ಅವೆಲ್ಲವನ್ನು ಸೇರಿಸಿ ಒಂದು ಕ್ಯಾಬಿನೆಟ್ ಸಂಪೂರ್ಣ 20 ಸ್ಥಾನಗಳನ್ನು ತುಂಬಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಯಾರ್ಯಾರ ಮಾತಿಗೆ ಎಷ್ಟೆಷ್ಟಿನ ಅವಕಾಶ ಸಿಗುತ್ತೆ, ಬೆಂಬಲಿಗರಿಗೆ ಅವಕಾಶ ಸಿಗುತ್ತೆ, ಅವರ ಒತ್ತಾಯಕ್ಕೆ ಮತ್ತು ಒತ್ತಾಯಗಳಿಗೆ ಹೈಕಮಾಂಡ್ ಮಣಿಯುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅಂತ ಅನಿವಾರ್ಯತೆ ಸೃಷ್ಟಿಯಾದರೆ ಹೈಕಮಾಂಡ್ ತನ್ನದೇ ಆದ ರೀತಿಯಲ್ಲಿ ಅಂತಿಮಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವ ಫಾರ್ಮುಲಾ ಅಥವಾ ಯಾವ ಸ್ವರೂಪದ ಕ್ಯಾಬಿನೆಟ್ ಆಗ್ಬೋದು ಈ ಬಾರಿ ಅನ್ನುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಕುತೂಹಲಗಳು ಇದೆ. ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಮತ ಸೆಳೆಯುವ ಸಾಮರ್ಥ್ಯ ಇರುವಂತಹ ಕ್ಯಾಬಿನೆಟ್ ಕೂಡ ಆಗಬೇಕು.